ಕೆಪಿಎಸ್ಸಿಯಲ್ಲಿ ಪದೇ ಪದೇ ಆರೋಪಗಳು ಕೇಳಿಬರೋ ಹಾಗೆ ಇದೀಗ ಮತ್ತೆ ಅಕ್ರಮದ ಆರೋಪ ಕೇಳಿ ಬಂದಿದೆ. ಒಂದೇ ಕೊಠಡಿಯಲ್ಲಿ ಕುಳಿತು ಪರೀಕ್ಷೆಯನ್ನ ಫೇಸ್ ಮಾಡಿದವರಿಗೆ ಈಗ ಫಲಿತಾಂಶದಲ್ಲಿ ಎಲ್ಲರನ್ನೂ ಆಯ್ಕೆ ಮಾಡಲಾಗಿದೆ. ಇದು ಹೇಗೆ ಸಾಧ್ಯ ಅಂತ ಇದನ್ನ ಪ್ರಶ್ನಿಸಲಾಗಿದೆ. ಗೆಜೆಟೆಡ್ ಪ್ರೊಫೆಷನರಿ 384 ಹುದ್ದೆಗಳ ಫಲಿತಾಂಶ ಪ್ರಕಟವಾಗಿದೆ. ಇಂಟರ್ವ್ಯೂಗೆ ಅಂತ 1:3 ಅನುಪಾತದಲ್ಲಿ ಅರ್ಹರ ಪಟ್ಟಿ ಮಾಡಲಾಗಿತ್ತು. ಒಂದೇ ರೂಮ್ನಲ್ಲಿ ಇವರೆಲ್ಲರೂ ಕೂಡ ಕೂತು ಪರೀಕ್ಷೆಯನ್ನ ಬರೆದಿದ್ರು. ಈಗ ಅದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಭ್ರಷ್ಟಾಚಾರದ ಸಂಶಯವನ್ನ ವ್ಯಕ್ತಪಡಿಸಲಾಗಿದೆ. ಸಿಟ್ಟಿಂಗ್ ಜಡ್ಜ್ ಅಥವಾ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಇತರೆ ಅಭ್ಯರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಧಾರವಾಡದಲ್ಲಿ ಕೆಪಿಎಸ್ಸಿ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದಿರ್ತಕ್ಕಂತಹ ಅಕ್ರಮದ ಘಾಟು ನೋಡಿ. ಆ ಸೀರೀಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಒಂದೇ ಕೊಠಡಿಯಲ್ಲಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಅವರೇ ಆಯ್ಕೆ ಆಗಿದ್ದಾರೆ. ಈ ಆಯ್ಕೆಯ ಹಿಂದೆ ಇರತಕ್ಕಂತಹ ಅನುಮಾನ ಬಗೆಹರಿಲಿ ಅನ್ನೋದು ಅವರ ಆಗ್ರಹ ಆಗಿದೆ. ಅವರು 1:3 ಲಿಸ್ಟ್ ಬಿಟ್ಟಿದ್ದಾರೆ 384 ಪೋಸ್ಟಿಗೆ. ಅದರಲ್ಲಿ ಆ ಲಿಸ್ಟ್ ಅನ್ನು ಕುಲಂಕುಷವಾಗಿ ನಾವು ಒಂದು ಪರಿಶೀಲನೆ ಮಾಡಿದಾಗ ಪ್ರತಿಯೊಬ್ಬರು ಸೆಲೆಕ್ಷನ್ ಯಾವ ರೀತಿ ಇಂಟರ್ವ್ಯೂಗೆ ಆಗಿದೆ ಅಂತ ಸರ್, ಅದು ಸೀರಿಯಲ್ ವೈಸ್ ಆಗಿದೆ. 9, 10, 11, 12, 13 ಹಿಂಗೆ ಸೀರಿಯಲ್ ಆಗಿ ಒಂದೊಂದು ರೂಮ್ದಲ್ಲಿ ಕನಿಷ್ಠ ಅಂದರೂ 14ರಿಂದ 15 ಜನ ಸೆಲೆಕ್ಷನ್ ಆಗಿದ್ದಾರೆ. ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಒಂದು ರೂಮ್ದಲ್ಲಿ ಆದರೆ ಏನಾದರೂ ಬೈ ಚಾನ್ಸ್ ಆಗಿರ್ಬೋದು ಅಂತ ತಿಳ್ಕೊಬೋದು. ಆದರೆ ಆ ಲಿಸ್ಟ್ ನೀವು ಏನಾದರೂ ಪರಿಶೀಲನೆ ಮಾಡಿದೆ ಆದರೆ ಈ ರೀತಿ ಸೀರಿಯಲ್ ನಂಬರ್ ಆಗಿ ಬರೋರೆ 100-150 ಜನ ತನಕ ಸಿಗ್ತಾರೆ ಸರ್. ಅದೊಂದಾಯಿತು. ಮತ್ತೊಂದೇನು ಸರ, ಈಗ ಇನ್ಷಿಯಲ್ ನೇಮು ಅವ್ರ ಫಾದರ್ ನೇಮ್ ಏನು ಒಂದೊಂದು ಅಕ್ಷರ ಬರ್ತಾವಲ್ಲ, ಸೇಮ್ ಟು ಸೇಮ್ ಇದ್ದಾವೆ. ಅದು ಸೀರಿಯಲ್ 1-2 ಡಿಫ್ರೆನ್ಸ್ ಆಗಿ ಅದು ಸೇಮ್ ಇದೆ. ಹೀಗಾಗಿ ನಮಗೇನು ಡೌಟ್ ಬರ್ತಾ ಇದೆ ಅಂತ ಸರ, ಒಂದೇ ಮನೆಯಲ್ಲಿ ಸುಮಾರು 2-3 ಜನ ಆಗಿದ್ದಾರೆ. ಮತ್ತು ಇದು ಒಂದು ಪ್ರೀ ಪ್ಲ್ಯಾನ್ ಇದೆ ಸರ್. ಎಲ್ಲರೂ ಒಂದೇ ಕಡೆ ಕುಣಿಸಿ ಪ್ರೀ ಪ್ಲ್ಯಾನ್ ಆಗಿ ಇದನ್ನ ಎಕ್ಸಾಮ್ ಬರೆಸಿದ್ದಾರೆ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಮಗೆ ಅನುಮಾನ ಬರ್ತಾ ಇದೆ ಸರ್. ಈಗ ನಾವು ಅದಕ್ಕೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತ ಸರ, ಸರ್ಕಾರ ಒಂದು ಸಿಟ್ಟಿಂಗ್ ಜಡ್ಜ್ ಅಥವಾ ರಿಟೈರ್ಡ್ ಜಡ್ಜ್ ಹೈಕೋರ್ಟ್ದು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ನೇಮಕ ಮಾಡಿ ತನಿಖೆ ಮಾಡಬೇಕು. ಇಲ್ಲ ಅಂದರೆ ತಮಗೆ ಇದರಿಂದ ಆಗಲ್ಲ ಅಂದರೆ ಇದನ್ನ CBI ವಹಿಸಲಿ ಸರ್. ಇದರ ಒಂದು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದರಲ್ಲಿ ನಡೆದಿರುವಂಥ ಭ್ರಷ್ಟಾಚಾರವನ್ನು ಬಯಲಿಗೆ ತರಲೇಬೇಕು ಸರ್. ಇದು ಯಾಕಂದರೆ ಇದು ಪ್ರಿಲಿಮ್ಸ್ದಿಂದಾನೇ ಇದು ಒಂದು ವಿವಾದಕ್ಕೆ ಈಡಾಗಿದೆ ಸರ್. KPSC ಇದು ಪ್ರಶ್ನೆ ಮೊದಲೇ ಬರೆಯಲ್ಲ ಸರ್. KPSC ಹಿಸ್ಟ್ರಿ ನೀವು ಏನಾದರೂ ತೆಗೆದು ನೋಡಿದರೆ KPSC ಎಂದು ಹುಟ್ಟಿದೆಯಲ್ಲ ಅಂದಿನ ಭ್ರಷ್ಟಾಚಾರದಿಂದ ಆರೋಪದ ಮೇಲೆ ಮತ್ತು ಅದು ಸಾಬೀತು ಕೂಡ ಎಷ್ಟೋ ಸಲ ಆಗಿದೆ ಸರ್. ಹೀಗಾಗಿ ನಾವು KPSC ಮೇಲೆ ನಂಬಿಕೆ ಇಲ್ಲ. ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಇದನ್ನ ತನಿಖೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಸರ್.